ಪರಾಶಕ್ತಿ ಎಲ್ಲರಿಗೂ ನಮಸ್ಕಾರ. ಶಕ್ತಿಗಳಿಗೆಲ್ಲ ತಾಲೂಕಿನಾದ್ಯಂತ ಓಂ ಶಕ್ತಿ ಭಕ್ತಾದಿಗಳಿಗೆ ಉಚಿತ ಬಸ್ ಸೇವೆಯನ್ನು ಕಲ್ಪಿಸಿಕೊಡ್ತಾ ಇರ್ತಕ್ಕಂಥ ನಮ್ಮ ಮಾನ್ಯ ಶ್ರೀ ಸಮೃದ್ಧಿ ಮಂಜಣ್ಣನವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈಗಾಗಲೇ 1ನೇ ತಾರೀಕಿಂದ ಸಾವಿರಾರು ಜನ ಆ ತಾಯಿಯ ದರ್ಶನವನ್ನು ಪಡ್ಕೊಂಡು ಬಂದಿದ್ದಾರೆ. ಅದೆಲ್ಲ ಕ್ರೆಡಿಟ್ ಏನಿದ್ರೂ ಕೂಡ ಸಮೃದ್ಧಿ ಮಂಜಣ್ಣ ಸೇರುತ್ತೆ. ಇವತ್ತು ಮುಷ್ಟೂರು ಪಂಚಾಯಿತಿ ಚಮಕಲಲ್ಲಿಯಿಂದ ತಾವುಗಳೆಲ್ಲ ಕೂಡ ತಾಯಿ ದರ್ಶನ ಪಡೀಲಿಕ್ಕೆ ಹೋಗ್ತಿದ್ದೀರಿ. ನಿಮ್ಗೆಲ್ಲ ಕೂಡ ಸುಖಕರವಾಗಿ ಪ್ರಯಾಣ ಆಗಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ನಿಮಗೂ ಕೂಡ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯವನ್ನು ಆ ತಾಯಿ ಕಲ್ಪಿಸಿಕೊಡ್ಲಿ ಅಂತ ಹೇಳಿ, ಮತ್ತೆ 4 ದಿವಸದಿಂದನೂ ಕೂಡ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆ ಸುಖಕರವಾಗಿ ಪ್ರಯಾಣ ಆಗಿ ಆ ತಾಯಿ ಆಶೀರ್ವಾದ ಪಡಿಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದು ದಿನಕ್ಕೆ 4 ಹಳ್ಳಿಗಳಲ್ಲಿ ಬಸ್ ಅನ್ನ ಚಾಲನೆ ಮಾಡಿ ಕಲ್ಪಿಸಿಕೊಡ್ತಾ ಇದೀವಿ. ಯಾಕಂತಂದ್ರೆ ಒಂದು ಜವಾಬ್ದಾರಿ ಕೊಡ್ತಾ ಇದ್ರು ನಮ್ಮ ತಾಲೂಕು ಅಧ್ಯಕ್ಷರು ಕಾಡೇನಹಳ್ಳಿ ನಾಗರಾಜನವರು, ಶಾಸಕರು, ನಮ್ಮ ತಾಲೂಕು ಹೈಕಮಾಂಡ್ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಕನಿಷ್ಠ ಪಕ್ಷ ಆ ಜವಾಬ್ದಾರಿಯನ್ನು ಉಳಿಸ್ಕೊಂಡು ಆ ಕೆಲಸ ಮಾಡುವ ಜವಾಬ್ದಾರಿ ನಾವು ತಗೊಂಡಿದೀವಿ. ಅದಕ್ಕೋಸ್ಕರ ನಾವು ಕಲಿಸ್ಕೊಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಿಮಗೂ ಕೂಡ ಒಳ್ಳೇದಾಗ್ಲಿ, ಸಮೃದ್ಧಿ ಮಂಜಣ್ಣ ಕೂಡ ಒಳ್ಳೇದಾಗ್ಲಿ. ಇಲ್ಲಿ ಚಮಕಲಲ್ಲಿಗೆ ನನ್ನನ್ನು ಕರೆಸಿ ನನ್ನ ಕಡೆಯಿಂದ ಬಸ್ ಚಾಲನೆ ಮಾಡಿಸಿದ ಮಂಜು ಅವರಿಗೆ, ವೇಣು, ಇನ್ನೊಂದು ಮಂಜು, ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಸೀನಪ್ಪರವರಿಗೆ, ಎಲ್ಲ ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ರಂಗನಾಥ್ ಎಲ್ಲರಿಗೂ ಕೂಡ, ಈ ನಮ್ಮ ಯಂಗ್ಸ್ಟಾರ್ ಹುಡುಗ ರಂಗರಾಜ್ಗೂ, ಈ ಚಮಕಲಲ್ಲಿ ಅವ್ರಿಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಡ್ರೈವರ್